ಉಚಿತ 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 ಫ್ರೀ ಫ್ರೀ ಫ್ರೀ. ನೋಡ್ರಿ, ಈ ಶಬ್ದ ನಿಮಗೆ ಕಿವಿ ಮೇಲೆ ಬಿದ್ದ ಕಿವಿ ನಿಮಿರ್ತಾವ. ನಿಮಗೆ ಏನ್ ಫ್ರೀ ಸಿಗ್ತದ ಗೊತ್ತಾಗ್ಬೇಕಿದ್ರೆ ಈ ವಿಡಿಯೋ ಎಂಡ್ತಾನ ನೋಡ್ರಿ. ಯಾವಾಗ ನಮಗೆ ಸೃಷ್ಟಿ ಆಯ್ತು ಆವಾಗ ನಮ್ಗೆ ದೇವರು ನಿಸರ್ಗ ನಮ್ಗೆ ಎಲ್ಲವನ್ನ ಉಚಿತವಾಗಿ ಕೊಟ್ಟದ. ಕರೆ ನಾವೇನು ಈಗ ನಮ್ಗೆ ಏನು ಉಚಿತವಾಗಿ ಸಿಗ್ತದ ಹುಡುಕಾಕ್ ಹೊಂಟಿದ್ದೇವಿ. ನೋಡ್ರಿ, ನಾವು ಹುಟ್ಟಿದಾಗಿಂತ್ರ ನಮ್ಮ ಸುತ್ತಮುತ್ತ ನೀರು, ಗಾಳಿ, ಅಗ್ನಿ ಇವೆಲ್ಲ ನಮ್ಗ ನಿಸರ್ಗದತ್ತವಾಗಿ ಫ್ರೀಯಾಗಿ ಸಿಕ್ಕಿದಾವ. ಕರೆ ನಾವ್ ಏನ್ ಮಾಡತ್ತೇವಿ, ಈ ಎಲ್ಲ ವಸ್ತುಗಳನ್ನ ಬಿಟ್ಟ ನಾವು ಬಾಹ್ಯ ಲೋಕದಾಗಿನ ವಸ್ತುಗಳನ್ನ ಉಚಿತವಾಗಿ ಎಕ್ಸ್ಪೆಕ್ಟ್ ಮಾಡತ್ತೇವ್ರಿ. ನೋಡು, ಒಂದು ಪ್ರಾಣಿ ಆತು, ಒಂದು ಪಕ್ಷಿ ಆತು, ಹುಟ್ಟಿದಾಗಿಂತ ಸಾಯುವವರೆಗೆ ನಿಸರ್ಗದಲ್ಲಿ ಹುಟ್ಟಿ ನಿಸರ್ಗದಲ್ಲಿ ಹೋಗುವವರೆಗೆ ಅದೆಲ್ಲ ನಿಸರ್ಗದತ್ತವಾದ ವಸ್ತುಗಳನ್ನ ಉಪಯೋಗಿಕೊಂಡು ಬದುಕ್ತದ. ಕರೆ ನಾವು ಮನುಷ್ಯ ಏನಾಗಿ ಬಿಟ್ಟಿದಾನಪ್ಪ ಅಂತಂದ್ರೆ ಈಗ ಈ ನಿಸರ್ಗದತ್ತವಾಗಿ ಸಿಗುವಂತ ವಸ್ತುಗಳನ್ನ ಬಿಟ್ಟ ಬರೀ ಬಾಹ್ಯ ವಸ್ತುಗಳಿಗೆ ಮಾರು ಹೋಗ್ಬಿಟ್ಟಿದಾನ. ನೋಡ್ರಿ, ಮೊದಲು ಹೆಂಗಿತ್ತಪ್ಪ ಅಂತಂದ್ರ ಒಬ್ಬ ರೈತ ತನ್ನ ಹೊಲಕ್ ಹೋದ್ರ ಹೊಲದಾಗ ಒಡ್ಡಿನಾಗೆ ನೀರ್ ಕುಡಿದು ಬದುಕ್ತಿದ್ದ. ಈಗ ಏನಾಗದ, ಹೊಲಕ್ ಹೋಗೋ ರೈತ ಪ್ರತಿನಿತ್ಯ ತನ್ನ ಮನಿಂತ ಒಂದು ಬಾಟ್ಲೆ ನೀರ್ ತುಂಬಿಕೊಂಡು ಹೋಗುವಂತ ಪರಿಸ್ಥಿತಿ ಬಂದದ. ಯಾಕಪ್ಪ ಅಂತಂದ್ರ ನಿಸರ್ಗದತ್ತವಾಗಿ ಸಿಗುವಂತ ನೀರನ್ನು ಕುಡಿದು ಬದುಕಿದಂತ ರೈತರು ಎಷ್ಟು ಶಕ್ತಿಶಾಲಿ ಆಗಿದ್ರು, ಈಗ ಮನಿಂತ ಬಾಟ್ಲದಾಗಿ ನೀರ್ ತಗೊಂಡ್ ರೈತ ಎಷ್ಟು ಶಕ್ತಿ. ನೀವು ವಿಚಾರ ಮಾಡ್ರಿ, ಇದು ಒಂದ ವಿಷಯ ಅಲ್ಲ, ಈ ತರದ ನೂರಾರು ವಿಷಯಗಳದಾವ. ನಮ್ಮ ಜೀವನದಾಗ ನಾವೇನ್ ಬದ್ದಾಗಿದಪ್ಪ ಅಂತಂದ್ರ ಒಬ್ಬ ಮನುಷ್ಯನ ದೇಹಕ್ಕ ಪ್ರತಿ ದಿವಸ ನೂರಾರು ಖನಿಜಗಳು, ವಿಟಾಮಿನ್ಗಳು ಬೇಕ. ಅಂತ ಖನಿಜಗಳು, ವಿಟಾಮಿನ್ಗಳು ಇರುವಂತ ಹಣ್ಣು ಹಂಪಲ, ದವಸ ಧಾನ್ಯ ನಮ್ಮ ಸುತ್ತಮುತ್ತ ನಮ್ಮಲ್ಲಿ ನಿಸರ್ಗದತ್ತವಾಗಿ ಸಿಗ್ತಾವ. ಕರೆ ನಾವ್ ಏನ್ ಮಾಡೇವಿ, ನಾವು ಅದನ್ನ ತಿಂದ್ರ ಇದು ಬರ್ತದ, ಇದನ್ನ ತಿಂದ್ರ ಅದ ಬರ್ತದ ಅಂತ ಅಂದ್ಕೊಂತ ನಮ್ಮ ನೈಸರ್ಗಿಕ ಸಿಗುವಂತ ವಸ್ತುಗಳನ್ನ ದೂರ ಮಾಡಿಬಿಟ್ಟಿದೇವಿ. ಅದನ್ನ ಬಿಟ್ಟು ಏನ್ ಮಾಡ್ತಿದ್ದೇವೆ, ಬೇರೆ ಬೇರೆ ವಸ್ತುಗಳನ್ನ ಅವಕ್ಕೆಲ್ಲ ಏನೇನೋ ಮಾಡಿ ಬೇರೆ ತರ ಮಿನರಲ್, ವಿಟಾಮಿನ್ ಆಡ್ ಮಾಡಿದಂತ ವಸ್ತುಗಳನ್ನ ನಾವು ಸೇವಿಸಿ ನಮ್ಮ ದೇಹಕ್ಕೆ ಬೇಕಾದಂತ ಪೋಷಕಾಂಶಗಳನ್ನ, ವಿಟಾಮಿನ್ಗಳನ್ನ, ಮಿನರಲ್ನ ಕೊಡ್ತಾ ಇದ್ದೇವೆ. ಸೊ ಇದರಿಂದ ಏನಾಗಿದೆ, ದೇಹದ ಆರೋಗ್ಯ ಹಾಳಾಗಿ ಹೋಗದ. ಸೊ ಆ ದೇಹದ ಆರೋಗ್ಯ ಹಾಳಾಗಿ ಹೋದ್ಮ್ಯಾಗ ನಾವೇನ್ ಮಾಡ್ತೇವ್ರಿ, ಬೇರೆ ಕಡೆ ಎಲ್ಲರೂ ಹೋಗಿ ಏನಾರ ಹುಡುಕ್ತೇವಿ. ನೀವು ಅದನ್ನ ಮೊದಲು ಬಿಡ್ರಿ. ನಿಸರ್ಗದಲ್ಲಿ ನಮ್ಮ ಸಿಗುವಂತ ಹಣ್ಣು ಹಂಪಲುಗಳನ್ನ ಉಪಯೋಗ ಮಾಡಿಕೊಂಡು ನಮ್ಮ ದಿನನಿತ್ಯದ ನಮ್ಮ ದೇಹಕ್ಕೆ ಬೇಕಾಗುವಂತ ವಿಟಮಿನ್ ಮಿನರಲ್ಗಳನ್ನು ನಾವು ಉಪಯೋಗಿಸ್ಕೊಂತ ಹೋದ್ರ ನಮ್ಮ ದೇಹದ ಆರೋಗ್ಯನೂ ಚೆನ್ನಾಗಿರ್ತದ, ನಮ್ಮ ದೇಹಕ್ಕೆ ಯಾವುದೇ ರೋಗ ರುಜಿನಗಳು ಬರುವುದಿಲ್ಲ. ನೋಡ್ರಿ, ನಾವ್ ಏನ್ ಮಾಡಿದೇವಪ್ಪ ಅಂತ ನಮ್ಮ ಸುತ್ತಮುತ್ತಲಿರೋ ಹಣ್ಣುಗಳಲ್ಲಿ ಒಂದು ಹುಣಸೆ ಹಣ್ಣು ಅಂತ ಬರ್ತದ. ಹುಣಸೆ ಹಣ್ಣು ತಗೊಂಡೊಂದು ವಸ್ತು ತಯಾರು ಮಾಡಿ ಅದರ ಮೇಲೆ ಎಷ್ಟೋ ಒಂದು ರಿಸರ್ಚ್ ಗಳನ್ನ ಮಾಡಿ ಮಂದಿಗೆ ಯಾವ ಪ್ರಾಡಕ್ಟ್ ಅನ್ನು ಕೊಡ್ತಾ ಇದ್ದೇವೆ. ಅದು ತುಂಬಾ ಉತ್ತಮವಾದಂತ ರಿಸಲ್ಟ್ ಕೊಡ್ತದ. ಸೊ ಆ ಒಂದು ವಸ್ತುವನ್ನು ಉಪಯೋಗ ಮಾಡ್ರ ನಿಮ್ಮ ದೇಹಕ್ಕೆ ಬೇಕಾಗುವಂತ ಕೆಲವೊಂದ ಪೋಷಕಾಂಶಗಳ, ವಿಟಾಮಿನ್ಗಳ, ಮಿನರಲ್ಗಳ ಸಿಗ್ತಾವ. ಸೊ ಅದರಿಂದ ನಿಮ್ಮ ಆರೋಗ್ಯ ಚೆನ್ನಾಗಿರ್ತದ. ನೋಡ್ರಿ, ನಾವು ಬರೀ ಒಂದು ಹುಣಸೆ ಹಣ್ಣಿಂದ ಹೇಳ್ತಾ ಇದ್ದೇವೆ. ನೋಡ್ರಿ, ಏನಾಗ್ಯದ, ನಿಮ್ ದಿನನಿತ್ಯ ಜೀವನದಲ್ಲಿ ಎಷ್ಟೋ ವಸ್ತುಗಳು ಬರ್ತಾವ. ನೋಡ್ರಿ, ನೀವು ಸಿರಿಧಾನ್ಯ ಅನ್ಬೋದು. ಸಿರಿಧಾನ್ಯ ಮೊದಲಿತ್ತಿಲ್ರಿ, ಮೊದಲ ರೈತರ ಮನ್ಯಾಗ ಸಿರಿಧಾನ್ಯನ ಉಪಯೋಗ ಮಾಡ್ತಾ ಇದ್ದಾರೆ. ಈಗದವರು ಜೀವನ ಶೈಲಿ ಬದಲಾದ್ಮ್ಯಾಗ ಅವರು ಮನ್ಯಾಗ ಏನ್ ಮಾಡ್ರ, ಅಕ್ಕಿ, ಮೈದಾ ಅದನ್ನೆಲ್ಲ ಯೂಸ್ ಮಾಡತ್ತಾರ. ಈಗ ಏನಾಗ್ಯದ, ಸಿರಿಧಾನ್ಯ ಅಂತ ಒಮ್ಮೆ ಬೂಮ್ ಬಂದದ, ಎಲ್ಲಾರು ಸಿರಿಧಾನ್ಯ ಎಂಬಲ್ಲೇ ಬೆನ್ ಹತ್ತಿ ಬಿಟ್ಟಿದ್ದಾರೆ. ಈಗ ಮೊದಲು ನಮ್ಮ ಹಳೆ ಕಾಲ ಅಜ್ಜ ಮುತ್ತಜ್ಜಗಳು ಅವನ ಉಪಯೋಗ ಮಾಡಿ ಅವನ ತಿಂತಿದ್ರು. ಈಗ ನಾವನ್ನ ಮರ್ತ್ ಬಿಟ್ಟೇವಿ. ಒಬ್ಬ ರೈತ ಒಂದು ಸಂತ್ಯಾಗಿಟ್ಟು ತಂದು ಮಾರಾಕತ್ತಪ್ಪ ಅಂದ್ರ, ಸಜ್ಜಿ ನವನಿ ರಾಗಿಟ್ಟು ಮಾರಾಕತ್ತಂದ್ರ ನಾವು ದಾದ ಮಾಡೋದಿಲ್ಲ. ಅದನ್ನ ನೋಡ್ರಿ, ಒಂದು ಸೂಪರ್ ಮಾರ್ಕೆಟ್ ಚಂದಾಗಿ ಪ್ಯಾಕ್ ಮಾಡಿಟ್ಟಿತ್ತಂದ್ರ ಇಲ್ಲಿಕಿನ 2 ಪಟ್ಟು ರೊಕ್ಕ ಕೊಟ್ಟು ನಾವು ತಗೊಂಡ್ ಬರ್ತೇವಿ. ಸೊ ಅದೇ ತರನಾಗ ಏನಾಗೈತಪ್ಪ ಅಂದ್ರೆ ಎಷ್ಟೋ ಹಣ್ಣುಗಳು ಸಿಗ್ತಾವ, ನಾವು ನಮ್ಮ ಸುತ್ತಮುತ್ತ ಇರ್ತಾವ. ಎಷ್ಟೋ ಜನರಿಗೆ ಒಂದಿಷ್ಟು ಹಣ್ಣುಗಳು ಗೊತ್ತಿಲ್ಲ. ಅಂತ ಹಣ್ಣುಗಳು ನಾವು ಮೊದಲು ಸಣ್ಣದಾಗ ತಿಂತಿದ್ವಿ. ಕಾಕಿ ಹಣ್ಣು ಅಂತ ಬರ್ತಿತ್ತು, ತಿಂದೇವಿ. ಕವಳೆ ಹಣ್ಣು ಎಷ್ಟು ಮಂದಿ ತಿಂತೇರಿ, ಕವಳೆ ಹಣ್ಣು ತಿಂದು ಹುಳಿ ತಿಂದ್ರೆ ನಮ್ಗೆ ಎಷ್ಟೇ ಬಿಟ್ಟು ಬಿಡ್ತೇರಿ ನೀವು. ನೀರ್ಲನ್ನ ಎಷ್ಟೋ ಜನ ತಿನ್ನೋದು ಬಿಟ್ಟಿದಾರ. ಯಾಕ ಇಲ್ರಿ, ಅದನ್ನ ತಿಂದ್ರೆ ಪಿತ್ ಆಗ್ತದ. ನೋಡ್ರಿ, ನಿಸರ್ಗದಾಗ ಒಂದು ಹಣ್ಣು ಹಂಪಲ ನಮಗ್ ಸಿಕ್ಕಾತಾವ ಅಂತಂದ್ರ ಅದಕ್ಕೆ ಅದರದೇ ಆದ ಒಂದು ಮೌಲ್ಯ ಇದೆ, ಅದರದೇ ಆದಂತ ವ್ಯಾಲ್ಯೂ ಇದೆ. ಸೊ ಅದಕ್ಕೆ ನಾವನ್ನ ಉಪಯೋಗ ಮಾಡ್ಕೊಂತ ಹೋಗ್ಬೇಕು. ಯಾವಾಗ ನೀವು ಉಪಯೋಗ ಮಾಡ್ತೀರಿ ಅವಾಗ ತನ್ನಿಂದ ತಾನ ನಿಮ್ಗ ದೇಹಕ್ಕೆ ಬೇಕಂತ ಪೋಷಕಾಂಶ, ವಿಟಾಮಿನ್ಗಳ ಸಿಗ್ತಾವ, ನೀವು ಆರೋಗ್ಯದಿಂದ ಇರ್ಬೋದು. ಸೊ ಈ ತರ ಏನಾಗದ, ನಮ್ಮ ಜೀವನ ಶೈಲಿ ಬಹಳ ಬದಲಾಗಿದರಿ. ನೋಡ್ರಿ, ಪ್ರತಿ ದಿವಸ ಪ್ರತಿಯೊಬ್ಬರು ಮನ್ಯಾಗೂ ಬಾಟ್ಲೆದಾಗಿ ನೀರು ಕುಡಿತೇರಿ. ಎಲ್ಲಾರು ಓದ್ತೇರಿ, ಒಂದು ಬಾಟ್ಲೆ ನೀರಾಗ 2.5 lakhs ಮೈಕ್ರೋ ಪ್ಲಾಸ್ಟಿಕ್ಸ್ ಇರ್ತಾವ ಅಂತ ಓದ್ತೇರಿ. ಬೇರೆ ಎದ್ದು ಪಲೆ ಗಾಡ್ಯಾಗ ಒಂದು 10 ಬಾಟ್ಲೆ, ಬ್ಯಾಗ್ನಾಗ ಒಂದು 10 ಬಾಟ್ಲೆ ಇಂಥದ್ದು ಹಾಕೊಂಡು ಹೋಗ್ತೇರಿ ನೀವು. ನಾವೇನ್ ಹೇಳೋದು, ಈ ಜೀವನ ಶೈಲಿ ಯಾಕೆ ಹಿಂಗಾಗಿದೆ ನೋಡ್ರಿ. ಒಂದು ನದಿಯೊಳಗೆ ನೀರ್ ಹರ್ಕೊಂತ ಬಂದ್ರ ಅದು ಎಷ್ಟೋ ಕಡೆ ಗಿಡಗಂಟಿಗಳನ್ನ, ಕಲ್ಲಗಳನ್ನೆಲ್ಲ ದಾಟಿ ಬಂತ ಸಿಕ್ಕಾಪಟ್ಟೆ ಮಿನರಲ್ಸ್ ಇರ್ತಾವ, ಎಲ್ಲ ಇರ್ತಾವ. ನಾವ್ ಅದ್ರ ಮೊದ್ಲು ಕೂದ್ಲು ಬಡಿಕೇವಿಲ್ರಿ, ಮೊದ್ಲು ಕುಡಿತಿದ್ವಿ. ಕರೆ ಈಗ ಏನಾಗಿದೆ, ನೀವು ಹೈಜೀನ್, ಹೆಲ್ತ್ ಕಾನ್ಶಿಯಸ್ ಅಂತ ಏನ್ ಮಾಡ್ಬಿಟ್ರಿ, ಅವ್ನ್ ಬಿಟ್ಟು ಕೆಲಸ ಮನ್ಯಾಗ RO ಫಿಲ್ಟರ್, ಈ ಫಿಲ್ಟರ್ ಅಂತ ಹಾಕೊಂಡು ಏನ್ ಮಾಡ್ತೀರಿ, ಫಿಲ್ಟರ್ ನೀರ್ ಕುಡಿತೀರಿ. ನೋಡ್ರಿ, WHO ಹೇಳಿದ್ರೆ ನಿಮ್ಗ ಫಿಲ್ಟರ್ ನೀವು ಜಾಸ್ತಿ ಉಪಯೋಗ ಮಾಡ್ರ ನೀವು ಬೋನ್ಗಳು ಏನಾಗ್ತಾವ,
ಕೋರಸ್ ಹಾಕೋ ಅಂತ ಹೇಳಿದಾರೆ, ಆದ್ರೂ ನೀವೇನ್ ಮಾಡ್ತೀರಿ ಮತ್ತೊಂದ ನೀರು ಕುಡಿತೀರಿ. ಸೊ ಇಂತಾವು 108 ವಿಷಯ ಅದಾವ. ಅದ್ರ ಬಗ್ಗೆ ಮತ್ತೆ ಮಾತಾಡೋಣ. ಈ ಒಂದು ಸಣ್ಣ ವಿಡಿಯೋ ನೋಡ್ರಿ, ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ. ಥ್ಯಾಂಕ್ ಯು.